ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅಶೋಕ್ ಅಗ್ರಿ ಸ್ಟುಡಿಯೋ. ಸೊ ಇವತ್ತಿನ ವಿಷಯ ಹಂದಿ ಸಾಕಾಣಿಕೆ, ಅಂದರೆ ರೈತರಿಗೆ ಉಪಕಸವಾಗಿ ಯಾವ ರೀತಿ ಹಂದಿ ಸಾಕಾಣಿಕೆ ಮಾಡ್ತಾರೆ ಅನ್ನೋದು. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಸೊ ಕೃಷಿಯಲ್ಲಿನ ಉಪಕಸಬು ಹಂದಿ ಸಾಕಾಣಿಕೆ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ಬೇಕಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ಕೊಂಡಿದ್ದೀನಿ. ಸೊ ಇದು ನಮ್ಮ ಊರಿನ ಪಕ್ಕದಲ್ಲಿರ್ತಕ್ಕಂಥ ಒಬ್ಬ ಚಿಕ್ಕ ರೈತನ ಒಂದು ಉಪಕಸವಾಗಿ ಮಾಡಿರ್ತಕ್ಕಂಥ ಒಂದು ಹಂದಿ ಸಾಕಾಣಿಕೆ. ಸೊ ಇದಕ್ಕೆ ಅತಿ ಹೆಚ್ಚಿನ ವೆಚ್ಚವನ್ನು ಅವರು ಮಾಡಿಲ್ಲ. ಯಾವುದೇ ರೀತಿಯ ಒಂದು ಭಾರಿ ದೊಡ್ಡದಾಗಿ ಸಹ, ಅಂದರೆ ಲಾರ್ಜ್ ಸ್ಕೇಲಲ್ಲಿ ಮಾಡಿಲ್ಲ, ಚಿಕ್ಕದಾಗಿ ಪುಟ್ಟದಾಗಿ ಕಡಿಮೆ ವೆಚ್ಚದಲ್ಲಿ ಪ್ರತಿನಿತ್ಯನೂ ಸೊ ಅದನ್ನು ಪದೇ ಪದೇ ನೋಡುವಂತಹ, ಪದೇ ಪದೇ ಅದರಲ್ಲಿ ಕೆಲಸ ಇಟ್ಕೊಳ್ತಾ ಇರ್ತಕ್ಕಂಥ ಒಂದು ಚಿಕ್ಕ ಉಪಕಸಬು ಇದು. ಸೊ ಹಂದಿ ಸಾಕಾಣಿಕೆ. ಸೊ ಏನು ಮಾಡಿದ್ದಾರೆ ಇದರಲ್ಲಿ ಅದನ್ನು ಡೀಟೇಲ್ಸಾಗಿ ಹೇಳ್ತೀನಿ. ಮತ್ತು ಅದರಿಂದ ಎಷ್ಟು ಖರ್ಚಿದೆ, ಅದರಿಂದ ಎಷ್ಟು ಲಾಭ ಬಂದಿದೆ ಅವರಿಗೆ, ಸೊ ಅದರ ಒಂದು ಆಹಾರದ ಪದ್ಧತಿಗಳೇನೆಲ್ಲದನ್ನು ನೋಡೋದಾದರೆ, ಸೊ ತುಂಬ ಸರಳವಾಗಿರ್ತಕ್ಕಂತಹ ಜೀವನ. ಅದು ಹೆಚ್ಚಿನ ಒಂದು ಯಾವುದೇ ರೀತಿಯ ಆಹಾರವನ್ನು ಬಯಸಲ್ಲ. ಸೊ ನೀವು ರೀತಿಯಾಗಿ ಹೊರಗಡೆ ಬೆಳಗಿನ ಜಾವ, ಅಂದರೆ ಅರ್ಲಿ ಮಾರ್ನಿಂಗ್ ಒಂದು 2 hours ಹೊರಗಡೆ ಬರ್ತಾರೆ. ಇದು ಹುಲ್ಲಿನ ಕೆಲವು ಬೇರುಗಳನ್ನು ಹೆಕ್ಕಿ ತಿನ್ನುವಂಥ ಕೆಲಸ ಮಾಡ್ತಾಯಿದೆ ಬಯಲಲ್ಲಿ ಬಂದಾಗ. ಸೊ ಗೂಡಿಗೆ ಹೋದಾಗ ಮಾತ್ರ ಒಂದು ಟೈಮ್ ಅದಕ್ಕೆ ಈ ಮಿಕ್ಕಂತಹ ಆಹಾರ ಪದಾರ್ಥಗಳಾಗ್ಬೋದು, ಅಥವಾ ಗೆಡ್ಡೆ ಗೆಣಸುಗಳಾಗ್ಬೋದು, ತರಕಾರಿ, ಈ ಥರ ಯಾವುದೇ ಒಂದು ಆಹಾರ ಕೊಟ್ಟರು ಸಹ ತಿಂದು ಜೀರ್ಣಿಸ್ಕೊಂಡು ಸೊ ಜೀವನ ಸಾಗಿಸುವಂಥ ಒಂದು ಸಾಧು ಪ್ರಾಣಿ. ಇದು ಮಾಂಸಕ್ಕಾಗಿ ಬಳಸ್ತಕ್ಕಂತಹ ಒಂದು ಸಾಧು ಪ್ರಾಣಿ ಹಂದಿ ಸಾಕಾಣಿಕೆ ಆಗಿದೆ. ಸೊ ತುಂಬ ವಿಶಿಷ್ಟವಾದಂತಹ ಜೀವನ ಚರಿತ್ರೆಯನ್ನು ಹೊಂದಿರತಕ್ಕಂಥ ಸಾಧು ಪ್ರಾಣಿ. ಸೊ ನಾನು ನೋಡುತ್ತೀನಿ ಮುಂದೆ ಅದು ಎಷ್ಟು ನಾವು ಪ್ರೀತಿಯಿಂದ ನೋಡಿ, ಆ ಒಂದು ಹುಡುಗನ ಜೊತೆ ಅದು ಎಷ್ಟು ಸಲಿಗೆಂದಿದೆ ಅಂದರೆ ಅದಕ್ಕೆ ಅಷ್ಟು ಪ್ರೀತಿಯಿಂದ ಸಾಕೊಂಡಿದ್ದಾರೆ ಅವರು. ಸೊ ತುಂಬ ಸೋಜಿಗವಾದಂತಹ ವಿಚಾರ ಇದು. ಸೊ ಅವನು ಅದಕ್ಕೆ ಅಷ್ಟೊಂದು ಪ್ರೀತಿ ಕೊಟ್ಟಿದ್ದಾನೆ, ಅದನ್ನು ನಂಬ್ತಾ ಇದೆ ಹುಡುಗನ ಅನ್ನೋದು. ಇನ್ನು ಇದರ ವಸತಿಗೆ ಸಂಬಂಧಪಟ್ಟಂತೆ ನೋಡಿದ್ರೆ, ಸೊ ಇವರು ಕೇವಲ ದಿನಕ್ಕೆ 2 ಬಾರಿ ಮಾತ್ರ, ಬೆಳಿಗ್ಗೆ ಮತ್ತು ಸಾಯಂಕಾಲ ಮಾತ್ರ ಆ ರೀತಿ ಮಿಕ್ಕಂತಹ ಆಹಾರವನ್ನು ಕೊಟ್ಟು ಇವುಗಳನ್ನು ಸಾಕಾಣಿಕೆ ಮಾಡಿದ್ದಾರೆ. ಇನ್ನು ವಸತಿಗೆ ಅವರು ಎಷ್ಟು ವೆಚ್ಚ ಮಾಡಿದ್ದಾರೆ, ಸೊ ನೀವೇ ನೋಡ್ಬೋದು ಅದರ ವಸತಿಯನ್ನು. ಒಂದು ವಸತಿಯನ್ನು ಅತಿ ಸುಲಭವಾಗಿ ಕಟ್ಕೊಂಡಿರ್ತಕ್ಕಂಥದ್ದು. ಸೊ ಈ ಒಂದು ಗಂಡು ಒಂದು ಹೆಣ್ಣು 2 ಹಂದಿಗಳನ್ನು ಇವರು ತಂದು ಸಾಕಣೆ ಮಾಡಿದ್ದಾರೆ. ಇದು ಕೇವಲ ಒಂದು ಹೆಣ್ಣು ಒಂದು ಗಂಡು ಹಂದಿಗೆ 6,000 ರೂಪಾಯಿ ಕೊಟ್ಟು ಚಿಕ್ಕ ಮರಿಗಳನ್ನು ತಂದು ಸಾಕೊಂಡಿರ್ತಕ್ಕಂಥದ್ದು. ಸೊ ಅವು 3 ತಿಂಗಳಿಗೆ ಅಂತ ಅಂದರೆ ಗಂಡು ಹಂದಿ ಮತ್ತು ಹೆಣ್ಣು ಹಂದಿಯಿಂದ ಒಂದು ಮರಿ ಹಾಕಿದ್ರೆ 48,000 ರೂಪಾಯಿ ಅದರಿಂದ ಪಡ್ಕೊಂಡಿದ್ದಾರೆ. ಒಂದು ಮರಿಗೆ 4,000 ಅಂತೆ ಮಾಡಿದ್ದಾರೆ. ಒಟ್ಟು ಒಂದು ಬಾರಿ 12 ಮರಿಗೆ 48,000. ವರ್ಷಕ್ಕೆ 3 ಬಾರಿ ಮರಿ ಹಾಕೋದ್ರಿಂದ 48 × 3, ಸೊ ಒಟ್ಟಾರೆ 1,44,000 ರೂಪಾಯಿ ಒಂದು ಜೊತೆ ಹಂದಿ ಮರಿ, ಒಂದು ಹಂದಿಯಿಂದ ಒಂದು ಜೊತೆ ಅಂದರೆ ಒಂದು ಗಂಡು ಒಂದು ಹೆಣ್ಣು, 2ರಿಂದ ಇಷ್ಟು ಆದಾಯವನ್ನು ಇವರು ಪಡ್ಕೊಂಡಿದ್ದಾರೆ. ಸೊ ಇದು ಸುಲಭ ಆದಾಯ ಅನ್ನೋದು ಸೊ ನಮಗೆ ತಿಳಿದು ಬರುತ್ತೆ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್.